ಇದೀಗ ಅಮೆರಿಕ ಇರಾನ್ನ ಪ್ರಬಲವಾದಂತ ಆರ್ಥಿಕ ಶಕ್ತಿಯನ್ನ ತುಂಬುವಂತಹ ಒಂದು ದ್ವೀಪದ ಮೇಲೆ ದಾಳಿಯನ್ನು ನಡೆಸಿದೆ. ನಿಜಕ್ಕೂ ಸಹಿತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ ಅಮೆರಿಕ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಭೀಕರ ದಾಳಿ ಇರಾನ್ ಮೇಲೆ. ಮಧ್ಯಪ್ರಾಚ್ಯದಲ್ಲಿ ಹಿಂದೆಂದೂ ಕಾಣದಂತಹ ಅಟ್ಯಾಕ್ ನಡೆದಿದೆ. ಅಮೆರಿಕಾದಿಂದ ತೈಲ ರಫ್ತು ಕೇಂದ್ರ ಕಾರ್ಗ್ ದ್ವೀಪ ಧ್ವಂಸವಾಗಿದೆ. ಇಲ್ಲಿ ಅತಿ ಹೆಚ್ಚು ತೈಲ ಉತ್ಪಾದಿಸುವ ಇರಾನ್ನ ಕಾರ್ಗ್ ದ್ವೀಪ ಇರಾನ್ನ ತೈಲ ರಫ್ತು ಮತ್ತು ಆರ್ಥಿಕತೆಗೆ ಭಾರಿ ಹೊಡೆತವನ್ನ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದಕ್ಕೆ ಪ್ರತಿಕಾರ. ಕಾರ್ಗ್ ಮೇಲಿನ ದಾಳಿಯಿಂದ ತೈಲ ಬೆಲೆ ಏರಿಕೆಯ ಭೀತಿ ಹೆಚ್ಚಾಗಿದೆ. ಇದೀಗ ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರ ಹೊಂದುವಂತಿಲ್ಲ. ವಿಶ್ವದ ಶಾಂತಿಗೆ ಧಕ್ಕೆ ತರುವ ಸಾಮರ್ಥ್ಯ ಪಡೆಯಲು ಬಿಡಲ್ಲ. ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ಮಿಲಿಟರಿ ಪಡೆಗಳು ಕೂಡಲೇ ಶರಣಾಗಬೇಕು. ಇನ್ನುಳಿದಿರುವ ದೇಶವನ್ನಾದರೂ ಉಳಿಸಿಕೊಳ್ಬೇಕಾದ್ರೆ ತಕ್ಷಣವೇ ಇರಾನ್ ಎಲ್ಲ ಆಯುಧಗಳನ್ನ ಕೆಳಗಿಡಬೇಕು. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ ಅಮೆರಿಕ. ಎಸ್ ನೋಡಿ, ಇರಾನ್ಗೆ ಪ್ರಬಲವಾದಂತ ಆರ್ಥಿಕ ಶಕ್ತಿಯನ್ನ ತುಂಬುವಂತಹ ಕಾರ್ಗ್ ದ್ವೀಪ ಇದೀಗ ಧ್ವಂಸವಾಗಿದೆ. ಈ ಕಾರ್ಗ್ ದ್ವೀಪದಿಂದ ದಿನಕ್ಕೆ 70 ಲಕ್ಷ ಬ್ಯಾರೆಲ್ಗಳು ದಿನನಿತ್ಯ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಪ್ರಬಲವಾದಂತ ಆರ್ಥಿಕ ಶಕ್ತಿ ಇದು ಇರಾನ್ಗೆ. 90% ತೈಲ ಅಲ್ಲಿಂದನೇ ರಫ್ತಾಗ್ತಾ ಇತ್ತು. 80 ಇಂದ 90% ತೈಲ. ಇದರ ಮೇಲೆ ಇದೀಗ ಏನ್ ದಾಳಿಯನ್ನ ನಡೆಸಿದೆ ಅಮೆರಿಕ, ಇದು ಇರಾನ್ಗೆ ಸಾಕಷ್ಟು ರೀತಿಯಾದಂತಹ ಹೊಡೆತವನ್ನ ಕೊಟ್ಟಿದೆ. ಇರಾನ್ನ ಮಿಲಿಟರಿಗೆ ಪ್ರಬಲವಾದ ಆರ್ಥಿಕ ಸಾಮರ್ಥ್ಯ ಕೊಡುವಂತಹ ಕಾರ್ಗ್ ದ್ವೀಪ ಇದೀಗ ಧ್ವಂಸ ಮಾಡಿರುವಂತದ್ದು ಅಮೆರಿಕ. ಇರಾನ್ನ ಮಿಲಿಟರಿಗೂ ಸಹಿತ ಇದರ ಒಂದು ಆರ್ಥಿಕತೆ ಬೇಕಾಗುತ್ತೆ. ಇಲ್ಲಿಂದಾನೇ ಮಿಲಿಟರಿಗೆ ಅಲ್ಲಿಯ ಹಣದ ಹರಿವು ಹೋಗುವಂಥದ್ದು. ಇನ್ನು ಇರಾನ್ನ ಪ್ರಬಲವಾದಂತ ಅಂದ್ರೆ 90% ತೈಲ ಇಲ್ಲಿಂದಾನೇ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ನಿಜಕ್ಕೂ ಸಹಿತ ಕಾರ್ಗ್ ದ್ವೀಪದ ಮೇಲೆ ಏನ್ ಅಟ್ಯಾಕ್ ಮಾಡಿದೆ ಅಮೆರಿಕ, ಇದು ನಿಜವಾಗ್ಲೂ ಇರಾನ್ಗೆ ಪ್ರಬಲವಾದಂತ ಒಂದು ಹೊಡೆತವನ್ನ ಕೊಟ್ಟಿದೆ. ಆರ್ಥಿಕವಾಗಿ ತುಂಬಾ ಕೆಳಗೆ ಕುಗ್ಗೋದಕ್ಕೆ ಇದು ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇರಾನ್ನ ಪ್ರತಿಕಾರ ಹೇಗಿರುತ್ತೆ ಇನ್ನು ಮುಂದೆ? ಎಸ್ ನೋಡಿ, ಒಂದು ವೇಳೆ ಇದರಿಂದ ಏನು ಕಾರ್ಗ್ ದ್ವೀಪದ ಮೇಲೆ ಏನ್ ಅಟ್ಯಾಕ್ ಮಾಡಿದೆ ಅಮೆರಿಕ, ಇದರಿಂದ ಯಾವ ರೀತಿಯಾದಂಥ ಹೊಡೆತ ಬೀಳುತ್ತೆ ಅಂತ ಇಲ್ಲಿ ನೋಡಿದಾಗ ಪ್ರಮುಖವಾಗಿ ಹೊಡೆತ ಬೀಳುವಂಥದ್ದು ಒಂದು ಮಿಲಿಟರಿ ಮೇಲೆ, ಇರಾನ್ನ ಮಿಲಿಟರಿ ಮೇಲೆ. ಮತ್ತೊಂದು 90% ತೈಲ ಇಲ್ಲಿಂದನೇ ರಫ್ತಾಗ್ತಾ ಇತ್ತು. ಇನ್ನು ಒಂದು 3 ಕೋಟಿಯಷ್ಟು ತೈಲ ಬ್ಯಾರೆಲ್ಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ಸಾಮರ್ಥ್ಯವನ್ನ ಈ ದ್ವೀಪ ಹೊಂದಿತ್ತು. ಸದ್ಯಕ್ಕೆ 1.8 ಕೋಟಿಯಷ್ಟು ಅಲ್ಲಿ ತೈಲ ಸಂಗ್ರಹವಾಗಿತ್ತು ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇತ್ತು. ಇದ್ರ ಮೇಲೆ ಏನು ಅಮೆರಿಕ ಅಟ್ಯಾಕ್ ಅನ್ನ ಮಾಡ್ತೋ, ಇದರಿಂದ ಇರಾನ್ ಏನು ಡ್ರೋನ್ಗಳನ್ನ ನಿರ್ಮಾಣ ಮಾಡುತ್ತೆ, ಇದಕ್ಕೆ ಅಲ್ಲಿ ಆರ್ಥಿಕವಾಗಿ ಶಕ್ತಿ ಸಿಗೋದಿಲ್ಲ ಅನ್ನುವಂಥದ್ದು ಅಮೆರಿಕಾದ ಟಾರ್ಗೆಟ್ ಆಗಿದೆ. ನೋಡಿ, ಇದೀಗ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿ ಇಟ್ಕೊಂತು. ಅದರಿಂದ 22% ಇಡೀ ಜಗತ್ತಿನಾದ್ಯಂತ ಅಲ್ಲಿಂದ ತೈಲ ರಫ್ತಾಗ್ತಾ ಇತ್ತು. ಇದು ಅಮೆರಿಕಾದ ಮೇಲೆ ಭಾರಿ ಹೊಡೆತವನ್ನ ಬಿತ್ತು. ಸೊ ಹೀಗಾಗಿ ಹಾರ್ಮುಜ್ ಜಲಸಂಧಿ ಏನು ಬಂದ್ ಮಾಡ್ತು, ಅದರ ಒಂದು ಪ್ರತಿಕಾರವನ್ನ ಕಾರ್ಗ್ ಮೇಲೆ ಈಗ ತೀರಿಸಿಕೊಂಡಿದೆ ಅಮೆರಿಕ ಅನ್ನುವಂಥದ್ದು. ಇನ್ನು ಐರನ್ ಡೋಮ್ ಅನ್ನ ಅಮೆರಿಕಾದ ಐರನ್ ಡೋಮ್ ಅನ್ನ ಇದೀಗ ಇರಾನ್ ಅಲ್ಲಿ ಹೊಡೆದುರುಳಿಸುತ್ತೆ. ಐರನ್ ಡೋಮ್ ಎಷ್ಟೊಂದು ಪ್ರಬಲವಾಗಿತ್ತು ಅಂತ ಅಂದ್ರೆ ಎಷ್ಟು ಡ್ರೋನ್ಗಳನ್ನ ಅಲ್ಲಿ ಬಿಡ್ತಾ ಇದ್ರು, ಅಲ್ಲಿ ಶಸ್ತ್ರಾಸ್ತ್ರಗಳ ಪ್ರಯೋಗ ಆಗ್ತಾ ಇತ್ತು, ಅವುಗಳನ್ನೆಲ್ಲ ತಡೆಯುವಂತ ಸಾಮರ್ಥ್ಯ ಒಂದು ಐರನ್ ಡೋಮ್ಗೆ ಇತ್ತು. ಅದನ್ನ ನಾಶಪಡಿಸುತ್ತೆ ಇರಾನ್. ಅದಾದ್ಮೇಲೆ ಕಾರ್ಗ್ ದ್ವೀಪವನ್ನ ಯಾಕೆ ಟಾರ್ಗೆಟ್ ಮಾಡಿ ಹೊಡಿತು ಅಂತ ಅಂದ್ರೆ ಇರಾನ್ಗೆ ಮೂಲ ಆರ್ಥಿಕ ಸಾಮರ್ಥ್ಯವನ್ನ ಕೊಡುವಂತಹ ದ್ವೀಪ ಇದು. ಇದ್ರ ಮೇಲೆ ಹೊಡಿತು ಅಂತ ಅಂದ್ರೆ ನಿಜಕ್ಕೂ ಇರಾನ್ ಸಾಕಷ್ಟು ಕೆಳಗೆ ಕುಗ್ಗಿದ ಹಾಗೆಯೇ ರೀತಿ.